ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಜೆಪಿ ನಗರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ಬ್ಲೌಸ್ ಅಲ್ಲಿ 4 ಡಾಟ್ಸ್ ಇರುತ್ತೆ. ಎಲ್ಲದಕ್ಕೂ 3 ಡಾಟ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ. ಆದ್ರೆ ಈ ಸೈಡ್ ಅಲ್ಲಿ ಇರುವಂತ ಈ 4ನೇ ಡಾಟ್ ಅಂತೀವಲ್ಲ, 4 ಡಾಟ್ಸ್, ಈ 4ನೇ ಡಾಟ್ 4 ಡಾಟ್ಸ್ ಅಂತೀವಲ್ಲ, ಇದನ್ನ ಯಾವ ಮೆಜರ್ಮೆಂಟ್ ಗೆ 4 ಡಾಟ್ಸ್ ಹಾಕ್ಬೇಕು, ಯಾವ ಮೆಜರ್ಮೆಂಟ್ ಗೆ 4 ಡಾಟ್ಸ್ ಹಾಕ್ಬಾರ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಕಟಿಂಗ್ ಮಾಡ್ಬೇಕಾದ್ರೆ ಯಾವ ತರ ಸೈಜ್ ಇದ್ರೆ ಯಾವ ಬ್ಯಾಕ್ ಲೆಂತ್ ಫ್ರಂಟ್ ಲೆಂತ್ ಏನ್ ಡಿಫ್ರೆನ್ಸ್ ನೋಡ್ಕೊಂಡು ನಾವು 4ನೇ ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೊಂತೀವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆತರ ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ, ಯಾಕೆಂತಂದ್ರೆ ಪ್ರತಿಯೊಂದು ನಾನು ಮಾತಾಡ್ತಾ ಇರ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಮೆಜರ್ಮೆಂಟ್ ಎಷ್ಟು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ, ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ನೋಡಿ. ಆತರ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಡೌಟ್ ಬಂದಾಗ ನಮ್ ಚಾನಲ್ ನಂಬರ್ ಇದೆ, ಇಲ್ಲ ಫೋನ್ ಮಾಡಿ, ಇಲ್ಲಾಂದ್ರೆ ವಾಟ್ಸ್ಆಪ್ ಮಾಡಿ, ಇಲ್ಲಾಂದ್ರೆ ಮೆಸೇಜ್ ಹಾಕಿ, ಇಲ್ಲಾಂದ್ರೆ ಕಾಮೆಂಟ್ ಮಾಡಿ. ಯಾರು ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಕಮೆಂಟ್ ಮಾಡಿ. ಸ್ವಲ್ಪ ಲೇಟ್ ಆಗ್ಬೋದು, ಖಂಡಿತವಾಗ್ಲು ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲ ಅಂತಂದ್ರೆ ಜಾಸ್ತಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇನ್ನೊಂದು ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ಅದನ್ನ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ. ಆಲ್ರೆಡಿ ನಮ್ಮ ಚಾನಲ್ ಬಂದ್ಬಿಟ್ಟು 500 ಮೇಲೆನೆ ವಿಡಿಯೋಸ್ ಮಾಡಿದ್ದೀನಿ. ಅದರಲ್ಲಿ ನಾರ್ಮಲ್ ಬ್ಲೌಸ್, ಡಿಸೈನ್ಸ್, ಪ್ಯಾಟ್ರನ್, ಲಂಗಾ ಬ್ಲೌಸು, ಫ್ರಾಕು, ಕಟೋರಿ ಬ್ಲೌಸ್, ಪ್ರಿನ್ಸಸ್ ಕಟ್ ಬ್ಲೌಸ್, ಈ ತರ ಸುಮಾರು ವಿಡಿಯೋಸ್ ನ ಮಾಡಿದ್ನಿ. ಮಧುಬಾಲ ಬ್ಲೌಸ್, ಕಟ್ ವರ್ಕ್, ಸ್ಕಾಲಪ್, ಈ ತರ ಸುಮಾರು ಬ್ಲೌಸ್ ನ ಡಿಸೈನ್ಸ್ ಕಟ್ ಮಾಡಿ ಹೊಲ್ದಿರೋದನ್ನ ತೋರಿಸ್ಕೊಟ್ಟಿದ್ದೀನಿ. ಇಷ್ಟೆಲ್ಲ ನಾನು ಮಾಡಿದ್ರು ಸಹ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಇಲ್ಲ ಅಂತಂದ್ರೆ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ. ನಿಮ್ ಮುಂದೆನೆ ಒಂದು ಬ್ಲೌಸ್ ಕಟ್ ಮಾಡಿ ನಿಮ್ಗೆ ಏನ್ ಡೌಟ್ಸ್ ಇದೆ ಡೌಟ್ಸ್ ಕ್ಲಿಯರ್ ಆಗುತ್ತೆ, ಒಂದು ಬ್ಲೌಸ್ ಕಟಿಂಗ್ ಹೋಗುತ್ತೆ. ಆ ಬ್ಲೌಸ್ ಕಟಿಂಗ್ ಮಾತ್ರ ಚಾರ್ಜಸ್ ಆಗುತ್ತೆ 150 ರುಪೀಸ್. ಅದೇ ರೀತಿ ಸರ್ ದೂರದಲ್ಲಿರೋರು ಏನ್ ಮಾಡೋದು ಅಂತಂದ್ರೆ, ನೀವು ಮಾಮೂಲಿಯಾಗಿ ಪೇಪರ್ ಕಟಿಂಗ್ ಮಾಡಿ ನಿಮ್ಗೆ ಡೆಲಿವರಿ ಅನ್ನೋದು DTDC ಕೊರಿಯರ್ ಅಲ್ಲಿ ನಿಮ್ಗೆ ಅಡ್ರೆಸ್ ಕಳಿಸಿದಿರ ಅಂತಂದ್ರೆ ನಾನು ಅದನ್ನ ನಿಮ್ಗೆ ಕೊರಿಯರ್ ಮಾಡಿಸ್ತೀನಿ. ಅದನ್ನ ಇಟ್ಕೊಂಡು ನಿಮ್ಗೆ ಏನೇ ಡೌಟ್ಸ್ ಇದ್ರೆ, ಇಲ್ಲ ಮಾರ್ಕ್ ಮಾಡ್ಬೇಕಾದ್ರೆ ಅದನ್ನ ಡೌಟ್ ಬಂತು ಅಂತಂದ್ರೆ ಅದ್ರ ಮೇಲೆ ಇಟ್ಕೊಂಡು ನೀವು ಚೆಕ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಸೇಮ್ ನಾನೇನ್ ಕಳ್ಸಿರ್ತೀನಿ ಪೇಪರ್ ಕಟಿಂಗ್ ಅದನ್ನೇ ಒಂದು ಇಟ್ಕೊಂಡು ಒಂದು ಬ್ಲೌಸ್ ಕಟ್ ಮಾಡಿ ನೀವು ಹಾಕೊಂಡು ಫಿಟ್ಟಿಂಗ್ ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಅವಾಗ ನಮ್ಗೆ ಕೇಳಿ ಅದ್ರ ಬಗ್ಗೆ ನಾನು ಇನ್ನೊಂದ್ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ. ಅದರಿಂದ ನೀವು ಕಲಿಯೋಕೆ ತುಂಬಾ ಅನುಕೂಲ ಆಗುತ್ತೆ. ನಾನು ಕಷ್ಟಪಟ್ಟು ಕಲ್ತಿದ್ದೀನಿ, ಆದ್ರೆ ನಾನು ಇಷ್ಟಪಟ್ಟು ಕಲ್ಸ್ಕೊಡ್ತಾ ಇದ್ದೀನಿ. ಕಲ್ಸ್ಕೊಡಕ್ ನಾನ್ ರೆಡಿ ಇದ್ದೀನಿ, ಕಲಿಯೋಕೆ ನೀವು ರೆಡಿ ಇರಬೇಕು ಅಷ್ಟೇ. ಏನೇ ಡೌಟ್ಸ್ ಇದ್ರು ಕಾಲ್ ಮಾಡಿ, ಇಲ್ಲಾಂದ್ರೆ ಕಾಮೆಂಟ್ ಮಾಡಿ. ಖಂಡಿತವಾಗ್ಲು ಅದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಮ್ಮ ಚಾನಲ್ ಬಂದ್ಬಿಟ್ಟು ಪಕ್ಕದಲ್ಲಿ ಶಾರ್ಟ್ಸ್ ಅಂತ ಇರುತ್ತೆ, ಅದ್ರಲ್ಲಿ ಬಂದ್ಬಿಟ್ಟು ನಾವು ಹೊಲ್ದಿರೋಂತ ಪ್ಯಾಟರ್ನ್ಸ್ ಆಗಿರ್ಬೋದು, ಪ್ಯಾಚ್ ವರ್ಕ್ ಆಗಿರ್ಬೋದು, ಡಿಸೈನ್ ಬ್ಲೌಸ್ ಆಗಿರ್ಬೋದು, ಫ್ರಾಕು, ಗೌನು, ಲಂಗಾ ಬ್ಲೌಸ್, ಅದ್ರ ಬಗ್ಗೆ ಸುಮಾರು ವಿಡಿಯೋಸ್ ನ ಲಂಗಾ ಬ್ಲೌಸ್ ಬಗ್ಗೆನು, ಲಂಗಾದು ಯಾವ ತರ ಫಿಲ್ಟ್ ಐರನ್ ಮಾಡೋದು, ಐರನ್ ಬಾಕ್ಸ್ ಯಾವುದು, ಈ ತರ ಸುಮಾರು ವಿಡಿಯೋಸ್ ರೀಲ್ಸ್ ತರ ಮಾಡಿ ಅಪ್ಲೋಡ್ ಮಾಡಿದೀನಿ. ನೀವು ಚೆಕ್ ಮಾಡ್ಕೋಬಹುದು. ಪ್ರತಿಯೊಂದನ್ನು ನಾವು ಕಸ್ಟಮರ್ದೇನ ರೆಡಿ ಮಾಡಿ ಕಟ್ ಮಾಡಿ ನಿಮ್ಗೆ ತೋರಿಸ್ಕೊಡೋಂಥದ್ದು. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಬ್ಲೌಸ್ ಕಟಿಂಗ್ ನ ಅಳತೆ ಬ್ಲೌಸ್ ಆಗಿರ್ಬೋದು, ನಾರ್ಮಲ್ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದೇ ಆಗಿರ್ಬೋದು, ಬ್ಲೌಸ್ ಕಟಿಂಗ್ ನ ನಾರ್ಮಲ್ ಈ ತರ ಡಾಟ್ ಬ್ಲೌಸ್ ಕಟ್ ಮಾಡಿದಾಗ, ಇಲ್ಲ ಪ್ರಿನ್ಸಸ್ ಕಟ್ ಮಾಡಿದಾಗ ನಾವು ಕೆಲವೊಂದ್ಸಲ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ 4ನೇ ಡಾಟು ಸೈಡ್ ಡಾಟ್ ಅನ್ನೋದು ಹಾಕ್ತಿವಿ. ಇದನ್ನ ಯಾವ ಮೆಜರ್ಮೆಂಟ್ ಗೆ ಎಲ್ಲದಕ್ಕೂ ಹಾಕ್ಬೇಕಾ, ಇಲ್ಲಾಂದ್ರೆ ಸ್ವಲ್ಪ ದಪ್ಪ ಇರೋರ್ಗೆ ಹಾಕ್ಬೇಕಂತ ಡೌಟ್ಸ್ ಇರುತ್ತೆ. ಅದನ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ನಾನು ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವ ರೀತಿ ಅಂತಂದ್ರೆ, ನಾವು ನೋಡಿ, ನಾವು ಬ್ಲೌಸ್ ಅನ್ನೋದು ಬ್ಯಾಕ್ ಮೇಲೆ ಡಿಪೆಂಡ್ ಮಾಡ್ತೀವಿ. ನಾವು ಬ್ಯಾಕ್ ಲೆಂತ್ ಎಷ್ಟು ಇಟ್ಕೊಂಡಿರ್ತೀವಿ ಅದನ್ನ ನೋಡ್ಕೊಂಡು ಫ್ರಂಟ್ ಲೆಂತ್ ಎಷ್ಟು ಬರುತ್ತೆ ನೋಡ್ಕೊಂಡು ಅದ್ರ ಮೇಲೆ ಡಾಟ್ ಇಡಬೇಕಾ ಬೇಡ ಅನ್ನೋದ್ರು ನಾವು ಡಿಸೈಡ್ ಮಾಡಬೇಕಾಗುತ್ತೆ. ನೋಡ್ಕೋಬಹುದು ನೀವು. ಬ್ಲೌಸ್ ಉದ್ದ ಅನ್ನೋದು ನಮ್ಗೆ ಎಷ್ಟಿದೆ, 14 ಇಂಚ್ ಇದೆ. ಓಕೆನಾ? ಅದಾದ್ಮೇಲೆ ಫ್ರಂಟ್ ಲೆಂತ್ ಎಷ್ಟಿದೆ ನೋಡಿ, ಅಳತೆ ಬ್ಲೌಸ್ ಅಲ್ಲಿ ಇಟ್ಕೊಂಡು ನೋಡಿ, ಮೇಲ್ಗಡೆ ಮಾರ್ಜಿನ್ ಬಿಟ್ಬಿಟ್ಟು ಕೆಳಗಡೆ ಮಾರ್ಜಿನ್ ಬಿಟ್ಟು ನೋಡ್ಕೊಂಡು ನೋಡಿ, ಇದು 14 ಇದೆ ನೋಡಿ. ಡಾಟ್ ಇಲ್ಲಿ ಮೇಲ್ಗಡೆ ಮಾರ್ಜಿನ್, ಇಲ್ಲಿ ಮೇಲ್ಗಡೆ ಮಾರ್ಜಿನ್ ಹಿಡಿದ್ರೆ ಇನ್ನು 13ವರೆಗೆ ಬಂದ್ಬಿಡ್ತದೆ. ಇಲ್ಲಿ ಮಾರ್ಜಿನ್ ಹಿಡಿದಾಗ, ಇಲ್ಲಿ ಮಾರ್ಜಿನ್ ಹಿಡಿದಾಗ ಅಂದ್ರೆ ಬ್ಲೌಸ್ದು ಬ್ಯಾಕ್ ಲೆಂತ್ ಗಿಂತ ಫ್ರಂಟ್ ಲೆಂತ್ ಸಮ ಬಂದ್ರು ಇಲ್ಲಿ ಸೈಡ್ ಡಾಟ್ ಕೊಡೋ ಅವಶ್ಯಕತೆ ಇರಲ್ಲ. ಇಲ್ಲ ಅದಕ್ಕಿಂತ ಕಮ್ಮಿ ಬಂದ್ರು ಇದು ಸೈಡ್ ಡಾಟ್ ಕೊಡೋ ಅವಶ್ಯಕತೆ ಬರಲ್ಲ. ಏನಕ್ಕೆ ಅಂತಂದ್ರೆ ನೋಡಿ, ನಾವು ಈ ತರ ಇಟ್ಕೊಂಡಾಗ ಈ ಕಡೆ 2 ಇಂಚು, ಈ ಕಡೆ 2 ಇಂಚು, ನಾವು ನೋಡಿ 2 ಇಂಚು ಇದನ್ನ ಹಿಂಗ್ ಕ್ರಾಸ್ ಆಗಿ ಕಟ್ ಮಾಡ್ಕೊಂತೀವಿ. ಇದನ್ನ ಇಲ್ಲಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂತೀವಿ. ಅವಾಗ ಏನಾಗುತ್ತೆ, ಶೇಪ್ ಅನ್ನೋದು ಕರೆಕ್ಟ್ ಆಗಿ ಕೂತ್ಕೊಂತದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಈ ಸೈಡ್ ಅಲ್ಲಿ ಡಾಟ್ ಅನ್ನೋದು ಬರಲ್ಲ. ನೋಡ್ಕೋಬಹುದು. ಇದ್ರಲ್ಲಿ ಅಳತೆ ಬ್ಲೌಸ್ ಅಲ್ಲೂ ಸಹ ನಮ್ಗೆ ನೋಡಿ, ಅಳತೆ ಬ್ಲೌಸ್ ಅಲ್ಲೂ ಸಹ 1, 2, 3 ಡಾಟ್ ಕೊಟ್ಟಿದ್ದಾರೆ. ಅದಕ್ಕೂ ನೋಡಿ
ಈ ತರ ಶೇಪ್ ಇವ್ರದ್ದು ಸ್ವಲ್ಪ ಕಮ್ಮಿ ಇದೆ, ನಮ್ದು ಬೆಲ್ಟ್ ಸ್ವಲ್ಪ ಶೇಪ್ ಆಗಿ ಮೇಲೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಏನಕ್ಕಂತಂದ್ರೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರಲಿ ಅನ್ನೋ ಉದ್ದೇಶದಿಂದ ಶೇಪ್ ಅನ್ನೋದು ಕೊಡಲೇಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಎರಡು ಸಮ ಆಗಿ ಇಲ್ಲಿ ನಿಂತ್ಕೊಂತದೆ. ಅವಾಗ ಈ ಬೆಲ್ಟ್ ಅನ್ನೋದು ಇಲ್ಲಿ ಅಟ್ಯಾಚ್ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಮೇಲಕ್ಕೆ ಹೋದ್ರೆ ಆ 2.5 ಇಂಚ್ ಏನ್ ಮೇಲಕ್ಕೆ ಹೋಗುತ್ತೆ ಕ್ರಾಸ್ ಆಗಿ ಶೇಪ್ ತಗೊಂತೀವೋ ಆ ಶೇಪ್ಗೆ ಡಿಪೆಂಡ್ ಆಗಿ ಅದೇ ಸೈಜ್ಗೆ ಇಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟೇ ಬೆಲ್ಟ್ ನ ನಾವು ಇಲ್ಲಿ ಕಟ್ ಮಾಡಿ ಬೆಲ್ಟ್ ನ ಕ್ರಾಸ್ ಬೆಲ್ಟ್ ನ ಇಲ್ಲಿ ಅಟ್ಯಾಚ್ ಮಾಡ್ಕೊಂತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಪರ್ಫೆಕ್ಟ್ ಆಗಿ ಶೇಪ್ ಅನ್ನೋದು ಕೂರುತ್ತೆ. ಅವಾಗ ಸೈಡ್ ಡಾಟ್ ಕೊಡೋ ಅವಶ್ಯಕತೆ ಅನ್ನೋದು ನಮ್ಗೆ ಇರಲ್ಲ. ಅದೇ ರೀತಿ ಸೈಡ್ ಡಾಟ್ ಯಾವ್ದಕ್ಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಸೈಡ್ ಡಾಟ್ ನೋಡಿ, ಇದು ಈಗ ಅವಾಗ ಬ್ಯಾಕು ಫ್ರಂಟ್ ಸ್ವಲ್ಪ ಸೇಮ್ ಇತ್ತು, ಇಲ್ಲಾಂದ್ರೆ ಮಾರ್ಜಿನ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಕಮ್ಮಿ ಬಂತು, ಅದರಿಂದ ನಾವು ಸೈಡ್ ಡಾಟ್ ಅನ್ನು ಕೊಟ್ಟಿಲ್ಲ. ಅದೇ ರೀತಿ ನೋಡಿ ಇದಕ್ಕೆ ಈ ಬ್ಲೌಸ್ ಕಂಪೇರ್ ಮಾಡೋಣ. ಇದು ನಾವು ಹೊಲ್ದಿರುವಂತ ಬ್ಲೌಸ್ ನೋಡಿ, ಕುಮಾರಿ ನಮ್ಮ ನಂಬರ್ ಇದು ಇಲ್ಲಿದೆ ನೋಡಿ, ಕುಮಾರಿ ಕ್ರಿಯೇಷನ್ಸ್ ಅಂತ. ಇದು ಬಂದ್ಬಿಟ್ಟು ಫಸ್ಟ್ ಬ್ಯಾಕ್ ಉದ್ದ ನೋಡೋಣ, ಅಂದ್ರೆ ಬ್ಲೌಸ್ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ನಮ್ಗೆ 13.5 ಬರ್ತಾ ಇದೆ. ಯಾವುದು ಹಿಂದ್ಗಡೆ ಬ್ಲೌಸ್ ಉದ್ದ ಬಂದ್ಬಿಟ್ಟು 13.5 ಬರ್ತಾ ಇದೆ. ಅದೇ ರೀತಿ ಫ್ರಂಟ್ ಅಲ್ಲಿ ನೋಡ್ಕೊಳ್ಳೋಣ. ನೋಡಿ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಬಿಟ್ಟು ಇಲ್ಲಿಂದ ನೋಡಿ ಇಲ್ಲಿಗೆ 9.5 ಬರ್ತಾ 9.75 ಬರುತ್ತೆ. ಅದಾದ್ಮೇಲೆ ಜಾಯಿಂಟ್ಗೆ ನೋಡಿ ಮಾರ್ಜಿನ್ ಬಿಟ್ರೆ 13.5 ಬರ್ತಾ ಇದೆ. ಇಲ್ಲಿ ಮಾರ್ಜಿನ್ ಸೇರಿಸ್ಕೊಂಡ್ರೆ 14 ಬರ್ತಾ ಇದೆ. ಅಂದ್ರೆ ಹಿಂದ್ಗಡೆ ಉದ್ದಕ್ಕಿಂತ ಫ್ರಂಟ್ ಅಲ್ಲಿ ನಮ್ಗೆ 1/2 ಇಂಚ್ ಅನ್ನೋದು ಉದ್ದ ಬರ್ತಾ ಇದೆ. ಆ ಉದ್ದ 1/2 ಇಂಚ್ ಬಂದಾಗ ಏನ್ ಮಾಡ್ಬೇಕಂದ್ರೆ ಈ ಸೈಡ್ ಡಾಟ್ ಅನ್ನೋದು ಹಿಡ್ಕೋಬೇಕಾಗುತ್ತೆ. ಏನಕ್ಕೆ ಸರ್ ಆ ತರ ಸೈಡ್ ಡಾಟ್ ಹಿಡಿಬೇಕು, ಹಂಗೆ ಶೇಪ್ ಕಟ್ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು. ಅದಕ್ಕೂ ಒಂದು ಆನ್ಸರ್ ಕೊಡ್ತೀನಿ, ನೋಡ್ಕೋಬಹುದು ನಾವು ಇವಾಗ. ಸಪೋಸ್ ಇಲ್ಲಿ ಇದು ಇಲ್ಲಿದೆ 14 ಅಂದಾಗ ನಮ್ಗೆ ಇಲ್ಲಿ ಬರುತ್ತೆ ಶೇಪು. ಅವಾಗ ಇಲ್ಲಿಗೆ ತಗೋಬೇಕಾಗುತ್ತೆ. ಈ ತರ ಶೇಪ್ ನಾವು ಕಟ್ ಮಾಡಿದಾಗ ಜಾಸ್ತಿ ಶೇಪ್ ತೆಗಿಬಾರ್ದು. ಜಾಸ್ತಿ ಶೇಪ್ ತೆಗ್ದಾಗ ಏನಾಗುತ್ತೆ ಅಂದ್ರೆ ನಾವಿಲ್ಲಿ ಡಾಟ್ ಹಿಡಿತಾವಲ್ಲ, ಡಾಟ್ ಹಿಡಿದಾಗ ಈ ಶೇಪ್ ಮೇಲೆ ಹೋಗ್ಬಿಡುತ್ತೆ. ಟೋಟಲ್ ಫ್ರಂಟ್ ಲೆಂತ್ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ. ಈ ಚೆಸ್ಟ್ ಪೋರ್ಷನ್ ಅನ್ನೋದು ಸ್ವಲ್ಪ ಟೈಟ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಈ 3ನೇ ಹುಕ್ಸ್ ಇದಿರುತ್ತಲ್ಲ, ಈ 2 ಇಲ್ಲ 3 ಹುಕ್ಸ್ ಈ ಪೊಸಿಷನ್ ಅಲ್ಲಿ ನಮ್ಗೆ ಟೈಟ್ ಆಗ್ತಾ ಇದೆ ಅಂತ ಕಸ್ಟಮರ್ ಹೇಳ್ತಾ ಇರ್ತಾರೆ. ಏನಕ್ಕೆ ಉದ್ದೇಶಕ್ಕಂದ್ರೆ ಇದನ್ನ ಜಾಸ್ತಿ ಮೇಲೆ ಕ್ರಾಸ್ ಆಗಿ ತೆಗೆದ್ಬಿಟ್ಟು ನಾವ್ ಹಿಂಗೆ ಡಾಟ್ ಹಿಡಿದಾಗ ಏನಾಗುತ್ತೆ, ನಾವು ಈ ಪೊಸಿಷನ್ ಅಲ್ಲಿ ಹಿಂಗ ಅಂದಾಗ ಈ 3 ಹುಕ್ಸ್ ಅನ್ನೋದು ಈ ಪೊಸಿಷನ್ ಅಲ್ಲಿ ಟೈಟ್ ಆಗ್ಬಿಡುತ್ತೆ. ಅದನ್ನೇ ನಾವು ಇಲ್ಲಿ ಸ್ವಲ್ಪ ಡೌನ್ ತಗೊಂಡು ಈ ಡಾಟ್ ಅನ್ನು ಹಿಡಿದ್ರೆ ಏನಾಗುತ್ತೆ ಅಂದ್ರೆ ಈ ಪೊಸಿಷನ್ ಅಲ್ಲಿ ಸ್ವಲ್ಪ ಲೂಸ್ ಅನ್ನೋದು ಬರುತ್ತೆ. ಆ ಲೂಸ್ ಬಂದಾಗ ಈ ಡಾಟ್ ಹಿಡಿದ್ರೆ ಈ ಟೈಟ್ ಬರುವಂತದ್ದು ಇಲ್ಲಿ ಲೂಸ್ ಬರುತ್ತಲ್ಲ, ಅವಾಗ ಈ ಡಾಟ್ ಹಿಡಿದಾಗ ಸ್ವಲ್ಪ ಮೇಲ್ ಬರುತ್ತೆ, ಲೂಸ್ ಅನ್ನೋದು ಬರುತ್ತೆ. ಕಪ್ಸು ನೀಟಾಗಿ ಪರ್ಫೆಕ್ಟ್ ಆಗಿ ಹುಕ್ಸ್ ಅನ್ನೋದು ಕೂತ್ಕೊಂತದೆ. ಮತ್ತೆ ಕಸ್ಟಮರ್ ನಮ್ಮ ಹತ್ರನೇ ರಿಟರ್ನ್ ಕರೆಕ್ಟ್ ಆಗಿದೆ ಬ್ಲೌಸ್ ಅಂತ ಹೇಳ್ಬಿಟ್ಟು ನಮ್ಗೆ ತಗೊಂಡ್ಬಂದು ಮತ್ತೆ ನೆಕ್ಸ್ಟ್ ಹೊಲಿಯಕ್ಕೆ ಕೊಡ್ತಾರೆ. ಅದೇ ರೀತಿ ನಾವು ಸೈಡ್ ಕಟ್ ಮಾಡ್ಬೇಕು ಹೋದ್ರೂ ಅಷ್ಟೇನೆ, ಸೈಡ್ ಅಲ್ಲಿ ನೋಡಿ ಈ ಪೊಸಿಷನ್ ಅಲ್ಲಿ ಈ ತರ ಇಟ್ಕೊಂಡು ನಾವು ಹಿಂಗ್ ಕ್ರಾಸ್ ಆಗಿ ಕಟ್ ಮಾಡ್ತೀವಲ್ಲ, ಕ್ರಾಸ್ ಆಗಿ ಕಟ್ ಮಾಡಿದಾಗ ಈ ಉಳಿದಿರುವಂತ ಪೀಸ್ ಏನಿರುತ್ತೆ ಇದಕ್ಕೆ ಅನುಗುಣವಾಗಿ ನಾವು ಈ ಕ್ರಾಸ್ ಬೆಲ್ಟ್ ಅನ್ನೋದು ನಾವು ರೆಗ್ಯುಲರ್ ಆಗಿ ಎಲ್ಲಾ ವಿಡಿಯೋದಲ್ಲೇ ತೋರಿಸ್ಕೊಟ್ಟಿದ್ದೀನಿ. ಈ ಕಡೆ 2.5 ಈ ಕಡೆ 2.5 ಬರೋ ತರ ನೋಡ್ಕೊಂಡು ಆ 2.5 ಗ್ಯಾಪ್ ನ ಕರೆಕ್ಟ್ ಆಗಿ ನೋಡ್ಕೊಂಡು ನಾವು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಇಲ್ಲಿ ಹೊಲಿಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬರೋದು, ಇಲ್ಲಿ ರಿಂಕಲ್ಸ್ ಬರೋದು, ಇದೆಲ್ಲ ಯಾವುದೇ ರೀತಿ ಕಾರಣಕ್ಕೂ ಬರದೆ ನಮ್ಗೆ ಸೈಡ್ ಅನ್ನೋದು ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಕೂರುತ್ತೆ. ಅದೇ ರೀತಿ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೂ ಮುಂಚೆನೆ ಅಷ್ಟೇನ ನಾವು ಫಸ್ಟ್ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ, ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡಿರ್ತೀವಿ, ಮತ್ತೆ ಈ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ಲ, ಅಟ್ಯಾಚ್ ಮಾಡೋಕ್ಕೂ ಮುಂಚೆನೆ ನಾವು ಇದನ್ನೆಲ್ಲ ರೆಡಿ ಮಾಡಿರ್ತೀವಲ್ಲ, ಇದನ್ನ ಈ ತರ ಇಟ್ಕೊಂಡು ನೋಡ್ಕೋಬೇಕು. ಇಲ್ಲಿ ಏನಾದ್ರು ಸ್ವಲ್ಪ ಏರುಪೇರು ಇದ್ದಾಗ ಇದನ್ನ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ಅಟ್ಯಾಚ್ ಮಾಡಬೇಕಾದ್ರೆ ನೀಟಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ಟೋಟಲಿ ಸೈಡಲ್ಲೂ ನೀಟಾಗಿ ಬರುತ್ತೆ. ಮತ್ತೆ ಸೈಡ್ ಡಾಟ್ ಯಾವ ಸೈಜ್ಗೆ ಬರಬೇಕು, ಈ ಫ್ರಂಟ್ ಲೆಂತ್ ಬ್ಯಾಕ್ ಲೆಂತ್ ಇದೆಯಲ್ಲ, ಬ್ಯಾಕ್ ಲೆಂತ್ಗಿಂತ ಸಮ ಬಂದ್ರು ಸೈಡ್ ಡಾಟ್ ಇಡಂಗಿಲ್ಲ, ಅದಕ್ಕಿಂತ ಕಮ್ಮಿ ಬಂದ್ರು ಸೈಡ್ ಡಾಟ್ ಇಡಂಗಿಲ್ಲ. ಬ್ಯಾಕ್ ಲೆಂತ್ಗೂ ಫ್ರಂಟ್ ಲೆಂತ್ಗೂ ಬ್ಯಾಕ್ಗಿಂತ ಫ್ರಂಟ್ ಲೆಂತ್ ಸ್ವಲ್ಪ ಉದ್ದ ಇದ್ದಾಗ ಸೈಡ್ ಡಾಟ್ ಅನ್ನೋದು ಕಂಪಲ್ಸರಿ ಇಡಲೇಬೇಕು. ಅದು ಇಟ್ಟಾಗ ನಮ್ಗೆ ಇಲ್ಲಿ ಲೂಸ್ ಆಗಿ ಪರ್ಫೆಕ್ಟ್ ಆಗಿ ಕೂರುತ್ತೆ. ಕೆಲವೊಂದು ದಪ್ಪ ಇರೋರಿಗೆಲ್ಲ ನೀವೇ ಎಷ್ಟೊಂದು ಜನ ನೋಡಿರ್ತೀರಾ, ಈ 3 ಹುಕ್ಸ್ ಮಾತ್ರ ಟೈಟ್ ಬರ್ತಾ ಇರುತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಜಾಸ್ತಿ ಕ್ರಾಸ್ ತೆಗೆದ್ಬಿಟ್ಟಿರ್ತೀವಿ, ಇಲ್ಲಿನ ಡಾಟ್ ಹಿಡಿತೀವಿ. ನಮ್ಗೆ ಡಾಟ್ ಬೇಡ ಅಂತ ಕಸ್ಟಮರ್ ಹೇಳಿದ್ರು ನೀವು ಅರ್ಥ ಮಾಡೋ ತರ ಹೇಳ್ಬೇಕು ಅವ್ರಿಗೆ. ನೋಡಿ ಮೇಡಮ್, ಇಲ್ಲಿ ಟೈಟ್ ಆಗೋದ್ರಿಂದ ಈ ಡಾಟ್ ಹಿಡಿತೀವಲ್ಲ, ಅವಾಗ ಈ ಪೋರ್ಷನ್ ಅಲ್ಲಿ ಡಾಟ್ ಇರಲ್ಲ, ಅದಕ್ಕೋಸ್ಕರ ಈ ಪೋರ್ಷನ್ ಲೂಸ್ ಆಗಲ್ಲ, ಅದಕ್ಕೋಸ್ಕರ ಈ 3 ಹುಕ್ಸ್ ಅನ್ನೋದು ಟೈಟ್ ಬರುತ್ತೆ. ಅದಕ್ಕೋಸ್ಕರ ಸೈಡ್ ಡಾಟ್ ಅನ್ನೋದು ಒಂದ್ಸಲಿ ಇಟ್ಟು ನೋಡ್ತೀವಿ, ಆಮೇಲೆ ನಿಮ್ಗೆ ಫಿಟ್ಟಿಂಗ್ ಯಾವ ತರ ಬಂದಿದೆ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಒಪ್ಕೊಂತಾರೆ, ಫಿಟ್ಟಿಂಗು ಪರ್ಫೆಕ್ಟ್ ಆಗಿರುತ್ತೆ. ಈ ಸೈಡ್ ಅಲ್ಲೂ ನೀಟಾಗಿ ರಿಂಕಲ್ಸ್ ಬರುತ್ತೆ. ಇದು ಸೈಡ್ ಡಾಟ್ ಯಾವ ಸೈಜ್ ಇಡಬೇಕು ಯಾವ ಸೈಜ್ ಇಡಬಾರ್ದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ಬರಿಗೂ ಹೆಲ್ಪ್ಫುಲ್ ಆಗಲಿ.
ಓಕೆನಾ? ಡನ್.